ಅಲ್ಲ ಹಂಗಾದ್ರೆ ಶಾಸಕನ ತುಂಬಾ ಜನ ಹೋಗಿ ಭೇಟಿ ಮಾಡಿದ್ದಾರೆ, ಹೋಗಿದ್ದಾರೆ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಯಾರು ನಮ್ಗೆ? ಅಲ್ಲಲ್ಲ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಗೆ ಯಾರು? ಒಂದ್ ನಿಮಿಷ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೋಗಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಭೇಟಿ ಮಾಡ್ತಾರೆ. ಈ ಕುಮಾರಸ್ವಾಮಿ ಅವ್ರಿಗೆ ನಾನು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಲ್ವಾ, ದಯವಿಟ್ಟು ಅವ್ರು ಕೊಡ್ಲಿ ಅಂತ ಭಾವಿಸ್ತೇನೆ. ಅಲ್ಲ, ಅಪಾಯಿಂಟ್ಮೆಂಟ್ ಅಂದ್ರೆ ಹಾಗಲ್ಲ, ನಾನು ಖಂಡಿತವಾಗೂ ಶಾಸಕನಾಗಿ ಪತ್ರ ಬರೆದ್ರೆ ಅವ್ರಿಗೆ ಟೈಮ್ ಕೊಡ್ತಾರೆ. ನಾನೀಗ ಕುಮಾರಸ್ವಾಮಿ ಅವರಿಗೆ ಪತ್ರದ ಮುಖಾಂತರ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಿದ್ದೀನಿ. ಅಲ್ಲ ಸರ್, ಈಗ ನಿಮಗೆ ಹೆಂಗ್ ಡೌಟ್ಸ್ ಇದೆ ಕುಮಾರಣ್ಣ, 1 year ಇಂದ ನೀವು ನಮಗೆ ಸ್ಟೇಟ್ಗೆ ಏನು ಕೊಟ್ಟಿದ್ದೀರಾ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ. ಕುಮಾರಣ್ಣ ಅವ್ರ ಚರ್ಚೆಗೆ ಬಂದಾಗ ನಾನು ಕೇಳಿರೋದೆಲ್ಲ ಎತ್ಕೊಂಡೋಗಿ ಮುಂದೆ ಇಡ್ತೀವಿ, ಅವ್ರು ಕೊಟ್ಟಿರೋದೆಲ್ಲ ನಮ್ಮ ಮುಂದೆ. ಸರ್ ಏನಿಲ್ಲ, ಕ್ಯಾಬಿನೆಟ್ ನಡೆಯೋಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು. ಆದರೆ ತುಂಬದಕ್ಕೆ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಇನ್ನೂ, ಅಂದರೆ ಆ ಪ್ರೋಸೆಸ್ನ ನಾವು ಇನ್ನೂ ಫಾಲೋ ಮಾಡಿರಲಿಲ್ಲ. ಏನಾಗಿತ್ತು, ಕೋಲಾರ ಮೆಡಿಕಲ್ ಕಾಲೇಜ್ ಕೇಳಿದ್ವಿ, ಚಿಕ್ಕಬಳ್ಳಾಪುರಕ್ಕೆ ಎತ್ತಿನೊಳಗೆ ಜಾಸ್ತಿ ಕಾಸು ಕೇಳಿದ್ವಿ, ಮತ್ತು ಅದು ಬಿಟ್ಟು ನಾವು ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು 4,000 ಕೋಟಿವರೆಗೂ ಡಿಮ್ಯಾಂಡ್ಸ್ ಇತ್ತು. ಆದರೆ ಸಡನ್ನಾಗಿ ಅದನ್ನು ಸಂಬಂಧಪಟ್ಟ ಇಲಾಖೆಯಿಂದ FDಗೆ ಅಪ್ರೂವಲ್ ಆಗಿ FDಗೆ ಅಪ್ರೂವ್ ಆಗಬೇಕಾಗಿತ್ತು. ಸೊ ಅದನ್ನು ಅಪ್ರೂವ್ ಮಾಡ್ದೇನೆ ಆ ಭಾಗದಲ್ಲಿ ಮೀಟಿಂಗ್ ಇಡೋದು ಬೇಡ ಅಂತ ನಾವೆಲ್ಲ MLAಗಳೇ ವಿನಂತಿ ಮಾಡಿದ್ದ ಕಾರಣಕ್ಕೆ. ಇಲ್ಲ, ಅನುದಾನ ಕೊರತೆ ಇಲ್ಲ, ಸರ್ಕಾರ ಸುಭದ್ರವಾಗಿದೆ, ಅಪ್ರೂವಲ್ ಬೇಕಲ್ಲ ಸರ್. ಅಂದರೆ ಈಗ ಸಪೋಸ್ ಈಗ ಒಂದು ಟೂರಿಸಮ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲ ಡೇಟ್ ಫಿಕ್ಸ್ ಮಾಡಿದ್ರು. ನಾವು ಒಂದು 10 ದಿನಕ್ಕೆ ಮುಂಚೆ ಬೈರತಿ ಸುರೇಶ್ ಅವ್ರ ಮನೆಯಲ್ಲಿ ಕೋಲಾರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ MLAಗಳೆಲ್ಲ ಭೇಟಿ ಮಾಡಿ ನಾವು ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಆದರೆ ಅದು ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ವರ್ಡ್ ಆಗಿ FDಗೆ ಬರೋದಕ್ಕೆ ಒಂದು ಪ್ರೋಸೆಸ್ ಇದೆ. 25 ಕೋಟಿ ಕೇಳಿದ್ವಿ ಬೆಟ್ಟದ ಮೇಲೆ ಡೆವಲಪ್ ಮಾಡೋಕ್ಕೆ, ನಂದಿ ಟೆಂಪಲ್ಗೆ ಒಂದು 5 ಕೋಟಿ ಕೇಳಿದ್ವಿ. ಅಷ್ಟಲ್ಲದೆ ಜಕ್ಕಲ್ಮಡುಗು ರಿಸರ್ವಾಯರ್ ಹೈಟ್ ರೈಸ್ ಮಾಡೋಕ್ಕೆ DPRಗೆ 50 ಕೋಟಿ ಕೇಳಿದ್ವಿ. ಆದರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಎಸ್ಟಿಮೇಟ್ ಆಗಿ FDಗೆ ಬಂದು ಅಪ್ರೂವಲ್ಲು. ಸೊ ನಿನ್ನೆ ಮೀಟಿಂಗಲ್ಲಿ ಕೂತಾಗ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬರುತ್ತೆ, ಲೈಕ್ ಎತ್ತಿನೊಳೆ ಬರ್ಬೋದು, ಮಿಕ್ಕಿದ ಯಾವುದಕ್ಕೂ ಅಪ್ರೂವಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಬೆಳಗ್ಗೆ ಒಂದು 11:30 ನಾವು ಶಾಸಕರೆಲ್ಲ ಹೋಗ್ಲಿ ಸರ್ ಇನ್ನೊಂದು ಡೇಟ್ ಮುಂದಕ್ಕೆ ಆಗ್ಬೋದು ಅಂದಾಗ ಅಷ್ಟೇ ಸಬ್ಜೆಕ್ಟ್ಸ್ ಇಡ್ಬೋದಾಗಿದ್ರೆ ಇವತ್ತು ನಡೆಸ್ತಾ ಇದ್ರು. ಸೊ ನಮ್ಗೆ ಇನ್ನೂ ಭಾಳ ಡಿಮ್ಯಾಂಡ್ಸ್. ಈಗ ನಾನು MRIಗೆ 18 ಕೋಟಿ ಹೇಳಿದ್ದೀನಿ ಚಿಕ್ಕಬಳ್ಳಾಪುರಕ್ಕೆ ಫಾರ್ ಎಕ್ಸಾಂಪಲ್. MRIಗೆ 18 ಕೋಟಿ ಬೇಕು, ನಮ್ಮಲ್ಲಿ MRI ಮಿಷಿನ್ಗೆ 11 ಕೋಟಿ ಪ್ಲಸ್ ಪರ್ಚೇಸ್ಗೆ 18 ಕೋಟಿ ಬೇಕು. ನಾನು 18 ಕೋಟಿ ಎಲ್ಲಿಂದ ತೊಗೊತಾ ಇದ್ದೀನಿ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ CET ಎಕ್ಸಾಮ್ ಫೀಸ್ ಕಟ್ಟಿರ್ತಾರಲ್ಲ, ಆ ದುಡ್ಡನ್ನ ತೊಗೊಂಡು FD ಅಪ್ರೂವಲ್ ತೊಗೋಬೇಕು. ಇದೆಲ್ಲ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಮುಂದೆ ಹೋಯ್ತು ಸರ್. ಸರ್ ಅವ್ರನ್ನ ವಿನಂತಿ ಮಾಡಿದ್ವಿ ಸರ್. ಅದೇ ಟೀಮ್ ಏನು ನಾವು ಔಟ್ಸೋರ್ಸ್ ಮಾಡಿದ್ವಿ ಇದಕ್ಕೆಲ್ಲ, ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಮುಂದಿನ ವಾರ ನಡೆಯುವಾಗ ಅವರೇ ಮ್ಯಾನೇಜ್ ಮಾಡ್ತಾರೆ. ನಾವು ನಿನ್ನೆ ನಮ್ಮ ಗಮನಕ್ಕೆ ಬಂದಿದ್ದು ಅಲ್ಲ ಏನು ಸರ್, ಏನಾಗಿತ್ತು ನೋಡಿ, ಅಲ್ಲೇನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು PWDಯಿಂದ ರೋಡ್ಸ್ ಹಾಕಿದ್ವಿ, ಅದು ವೇಸ್ಟ್ ಆಗಲ್ಲ. ಆ ವೆಲ್ಕಮ್ ಬೋರ್ಡ್ ಒಂದು ವೇಸ್ಟ್ ಆಗುತ್ತೆ, ಅದನ್ನ ಮತ್ತೆ ಹಾಕಿಸ್ತೀವಿ. ಇಲ್ಲ ಸರ್, ನಿನ್ನೆಲ್ಲ ತಡೆದಿದ್ದೀವಿ ನಾವು. ಮತ್ತೆ ಹಂಗೆ ಸರ್ ಇಲ್ಲ, ನಾನು ಸ್ನೇಹ ಯಾವತ್ತಿದ್ರು ಸ್ನೇಹನೇ, ಅವ್ರ ಹಳೆ ಸ್ನೇಹಿತರಲ್ಲ, ನನಗೆ ಹಳೆ ಶತ್ರುಗಳವರು. ಸೊ ಅವ್ರೇನಾದರೂ ಹೇಳಿ, ನಾನು ಸಂಸದರ ಬಗ್ಗೆ ಮಾತಾಡಬಾರೋ ತೀರ್ಮಾನ ಮಾಡಿದ್ದೀನಿ. ಬಟ್ ವಾಸ್ತುಗಲ್ಲ, ನಾನು ಇರೋದು ನಿಮ್ಮ ಮುಂದೆ ಹೇಳ್ತೀನಿ. ನಿನ್ನೆ ಬೆಳಗ್ಗೆ 11 ಗಂಟೆವರೆಗೂ ಮೀಟಿಂಗಲ್ಲಿ ನಡೆಯಂಗೆ ಇತ್ತು. 11 ಗಂಟೆಗೆ CM ಸಾಹೇಬ್ರ ಜೊತೆ ಕೂತಾಗ ನಮಗೂ ಆದರೆ ಡಿಸ್ಕಷನ್ಗೆ ಬಂದಾಗ ಸಬ್ಜೆಕ್ಟ್ಸ್ ತುಂಬ ಮಿಸ್ ಆಗ್ತವೆ ಅನ್ನೋ ಡೌಟಿಂದ ನಾವೇ ಮುಂದಕ್ಕೆ ಹಾಕ್ಸ್ತೀವಿ. ಏನು ಸರ್ ಈಗ ನೀವು ಒಂದು ಸಿಂಪಲ್ ಹೇಳಿ, ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. 3,000 to 4,000 ಕೋಟಿ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಸರ್ಕಾರದಲ್ಲಿ. ವಾಸ್ತವವಾಗಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.